ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್. ಇವತ್ತು ಬಂದುಬಿಟ್ಟು ಇವಾಗ ಸ್ಲೀವ್ಸ್ಗೆ ಬಟ್ಟೆ ಕಡಿಮೆ ಇರುತ್ತೆ, ಯಾವ ರೀತಿ ಜಾಯಿಂಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದೊಂದ್ಸಲ 80 ಸೆಂಟಿಮೀಟ್ರ್ ತೊಗೊಂಡಿರ್ತೀವಿ, ಇಲ್ಲ 1 ಮೀಟ್ರ್ ತೊಗೊಂಡ್ರು ದಪ್ಪ ಇರೋರಿಗೆ ಈ ಥರ ಕಂಕ್ಲ ಹತ್ರ ಜಾಯಿಂಟ್ ಬರುತ್ತೆ. ಆ ಜಾಯಿಂಟ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ. ಇವಾಗ ಲೈನಿಂಗು ಹೇಗೆ ಅಟ್ಯಾಚ್ ಮಾಡ್ತೀವೋ ಮೇನ್ ಪೀಸ್ಗೂ ಅದೇ ರೀತಿನೇ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಇದು ಬಂದುಬಿಟ್ಟು ನಾನು ಲೈನಿಂಗ್ಗೆ ಅಟ್ಯಾಚ್ ಮಾಡೋದು ತೋರಿಸ್ತಾ ಇದ್ದೀನಿ, ಯಾಕೆಂದರೆ ಮೇನ್ ಪೀಸು ಜಾಸ್ತಿ ಇದೆ. ಇದು ಬಂದುಬಿಟ್ಟು ಅಡ್ಡ ಅಗಲ ಬಂದಿದೆ. ಬಾರ್ಡ್ರ್ ಇವಾಗೆಲ್ಲ ಅಡ್ಡ ಬರುತ್ತಲ್ಲ, ಆ ಥರ ಬಂದಿದೆ. ಮಾಮೂಲಿ ಥರ ಬರಲ್ಲ, ಹಂಗಾಗಿ ಸ್ಲೀವ್ಸ್ಗೆ ಜಾಯಿಂಟ್ ಬರಲ್ಲ ಮೇನ್ ಪೀಸು. ಇವಾಗ ಲೈನಿಂಗ್ಗೆ ಜಾಯಿಂಟಿಂಗ್ ಬಂದಿದೆ, ಅಂದರೆ ಸ್ವಲ್ಪ ದಪ್ಪ ಇರೋರಿಗೆ ಜಾಯಿಂಟಿಂಗ್ ಬರುತ್ತೆ. ನಾನು ಒಂದು 10 ತರಿಸಿದೆ, ಹಂಗೂ ಸಾಕಾಗಲಿಲ್ಲ, ಮತ್ತೆ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಅಂದರೆ ಇದು 50 ಎದೆ ಸುತ್ತಳತೆಯ ಬ್ಲೌಸ್ನ ತೋಳಿದು. ಹಂಗಾಗಿ ಈ ಥರ ಈ ಕಡೆ 4 ಪೀಸ್ ತೊಗೋಬೇಕು, 2 ಕಡೆನೂ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲಿ ಮಾಡಿದ್ದೀವಲ್ಲ, ಮೇಲ್ಗಡೆ ಬಟ್ಟೆ ಕಟ್ ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ನಾವು ಶೇಪ್ ತೆಗಿಯುವಾಗ ಬಟ್ಟೆ ಇರಬೇಕು, ಓಕೆನಾ. ಯಾಕೆಂದರೆ ಶೇಪ್ ತೆಗ್ದಿಲ್ಲ ನಾನು, ಇವಾಗ ಇದನ್ನು ಅಟ್ಯಾಚ್ ಮಾಡ್ಕೊಂಡು ತಗೋಬೇಕು. ಇಲ್ಲ ತೆಗ್ದಿದ್ರೂ ಮೇಲೆ ಸ್ವಲ್ಪ ಬಟ್ಟೆ ಬಿಟ್ಟೆ ಸ್ಟಿಚ್ ಮಾಡ್ಕೊಳ್ಳಿ, ಓಕೆನಾ. ಕೆಳಗಡೆ ಒಂದೇ ಸಮ ಮಾಡ್ಕೊಳ್ಳಿ, ಮೇಲ್ಗಡೆ ಕಟ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ನೀಟಾಗಿ ಈ ರೀತಿ ಫಿನಿಶಿಂಗ್ ಆದಮೇಲೆ ಇವಾಗ ನೋಡಿ, ಮೇಲ್ ಬಟ್ಟೆ ಹಾಗೇ ಇರಬೇಕು. ಯಾಕೆಂದರೆ ನಾವು ಮತ್ತೆ ಕಮ್ಮಿ ಕೆಳಗೆ ಮಾಡಿಬಿಟ್ರೆ ಮತ್ತೆ ಮೇಲ್ಗಡೆ ಬೇಕು ಅಂದಾಗ ಬಟ್ಟೆ ಸಾಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಮೇಲೆ ಇದ್ರೆ ತೊಂದರೆ ಏನಿಲ್ಲ. ಇವಾಗ ಸ್ಲೀವ್ಸ್ನ ಅಳತೆ ನೋಡ್ಕೊಳ್ಳಿ. ನಮ್ಮ ಆಲ್ರೆಡಿ ಅಳತೆ ತೊಗೊಳಕ್ಕಾಗಲ್ಲ, ಯಾಕೆಂದರೆ ಬಟ್ಟೆ ಜಾಯಿಂಟಿಂಗ್ ಇರುತ್ತಲ್ಲ. ಈಗ ಕರೆಕ್ಟಾಗಿ ಅದನ್ನು ಇಟ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡುದೆ ಮೇನ್ ಪೀಸ್ ಕಟ್ಟಿಂಗ್ ಮಾಡಿರ್ತೀವಲ್ಲ ಅದನ್ನ ಇಟ್ಕೊಂಡು ಹಿಂದೆಗಡೆ ಪೀಸ್ ತೊಗೊಳ್ಳಿ, ಮುಂದೆ ತೊಗೋಕ್ಕೆ ಹೋಗ್ಬಿಡಿ. ಹಿಂದೆ ಪೀಸ್ ತೊಗೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿವರೆಗೂ ಬಂತು. ಇದು 50 ಎದೆ ಸುತ್ತಳತೆಯ ಬ್ಲೌಸು. ಈ ರೀತಿ ಬಂದಾಗ 1 ಇಂಚು ಕೆಳಗಡೆ ತೊಗೊಳ್ಳಿ, ಯಾಕೆಂದರೆ ಇವಾಗ ಇನ್ನೂ ಈ ಕಡೆ ಅಗಲ ಬಂದುಬಿಡುತ್ತೆ, ಆಮೇಲೆ ರಿಂಕಲ್ಸ್ ಬರೋಕ್ಕೆ ಚಾನ್ಸ್ ಇರುತ್ತೆ. ಆವಾಗ ಏನು ಮಾಡಿ, ಈ ರೀತಿ ನೋಡಿ, ಇಲ್ಲಿ ಜಾಸ್ತಿ ಬಂತು ಜಾಯಿಂಟಿಂಗ್ ಇರೋದ್ರಿಂದ. ಈಗ ನಾನೇನಪ್ಪ ಮಾಡ್ತೀನಿ, ಇವಾಗ ಇಲ್ಲಿಂದ 1 ಇಂಚು ಕೆಳಗಡೆ ತೊಗೋತೀನಿ. ನಾವು 3.5 ಇಂಚು ತೊಗೋತೀವಲ್ವ, 4 ಇಲ್ಲ 4.25 ಆ ರೀತಿ ತೊಗೋಬೇಕು. ಇಲ್ಲಿ ನಾನು 4.25ಗೆ 1 ಇಂಚು ಕೆಳಗಡೆ ಇಳಿಸಿ ತೊಗೋತಾ ಇದ್ದೀನಿ. ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಆ ಥರ 1 ಇಂಚು ಕೆಳಗಡೆ ಮಾಡಿಕೊಂಡು ಈಗ ಅಳತೆ ಮಾಡ್ಕೊಳ್ಳಿ. ಮೇನ್ ಪೀಸ್ ಎಷ್ಟಿದೆ ಅದನ್ನು ಅಲ್ಲಿ ಅಳತೆ ಮಾಡಿದಾಗ ನಿಮಗೆ ಅದು ಮುಂದೆ ಕೆಳಗಡೆ ಜಾಸ್ತಿ ತೊಗೊಂಡಾಗ 1 ಇಂಚ್ ಕೆಳಗಡೆ ತೊಗೊಂಡಾಗ ಇನ್ನೂ ಒಳಗಡೆ ಹೋಗುತ್ತೆ, 1 ಇಂಚು ಒಳಗಡೆ ಹೋಗುತ್ತೆ, ಓಕೆನಾ. ಆವಾಗ ನಮಗೆ ಮೆಜರ್ಮೆಂಟು ಕರೆಕ್ಟಾಗಿ ಬರುತ್ತೆ. ನಾನು ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ಮಾರ್ಕ್ ಮಾಡ್ಕೋಬೇಕು, ಓಕೆನಾ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕಂಕ್ಳಲ್ಲಿ ರಿಂಕಲ್ಸು ಬರಲ್ಲ, ನೀಟಾಗಿ ಫಿನಿಶಿಂಗ್ ಇರುತ್ತೆ. ಒಂದೊಂದು ಸಲ ಇವಾಗ ನಾವೇನು ಬ್ಲೌಸ್ ಅಳತೆ ಇರುತ್ತೋ ಅದಕ್ಕೆ ಜಾಸ್ತಿ ಬಂದಾಗ ಕೆಳಗಡೆ ತೊಗೊಳ್ಳಿ, ಜಾಸ್ತಿ ಕಡಿಮೆ ಬಂದರೆ ಮೇಲಕ್ಕೆ ತೊಗೋಬೇಕು. ಇದನ್ನು ಕಂಕ್ಳಲ್ಲಿ ಅಳತೆ ತೊಗೊಳೋಗಾದ್ರೂ ಸರಿ, ಆರ್ಮಲ್ ರೌಂಡಲ್ಲಿ ಇಲ್ಲಾದ್ರೂ ಸರಿ, ನೋಡಿಕೊಂಡು ಅದೊಂದು ಕರೆಕ್ಟಾಗಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಇವಾಗ 2 ಇಂಚ್ ಬಿಟ್ಟು ತೆಗೆದುಬಿಡಿ, ಓಕೆನಾ. ಇವಾಗ ಇಲ್ಲೇನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಂದ ನೀಟಾಗಿ ಫಿನಿಶಿಂಗ್ ಮಾಡ್ಕೊಳ್ಳಿ. ಈ ರೀತಿ ಫಿನಿಶಿಂಗ್ ಮಾಡ್ಕೊಂಬಿಟ್ಟು ಮತ್ತು ಶೇಪ್ ತೆಗಿಬೇಕಾಗುತ್ತೆ, ಓಕೆನಾ. ಇದೊಂದೇ ಪೀಸ್ನೇ ನೋಡಿಬಿಟ್ಟು ಇದು ಮಾಡ್ತಾಯಿದ್ದೀನಿ. ನೆಕ್ಸ್ಟು ನೋಡಿ, ಇವಾಗ ಮತ್ತೆ ಇನ್ನೊಂದು ಸಲ ಅಳತೆ ತೊಗೋತಾ ಇದ್ದೀನಿ. ಈ ರೀತಿ ನೀಟಾಗಿ ಒಂದು ಸಲ ಅಳತೆ ತೊಗೊಳ್ಳಿ. ಅಳತೆ ತೊಗೊಳೋದ್ರಿಂದ ನಿಮಗೆ ಸ್ಟಿಚ್ಚಿಂಗ್ ಮಾಡೋವಾಗ ಹಿಂಸೆ ಆಗೋಲ್ಲ. ನೀವು ಅಳತೆ ತೊಗೊಂಡಿಲ್ಲ ಅಂದರೆ ನೋಡಿ, ಕರೆಕ್ಟಾಗಿದೆ. ಈ ರೀತಿ ಕರೆಕ್ಟಾಗಿದ್ದರೆ ಏನು ತೊಂದರೆ ಆಗೋಲ್ಲ. ಕರೆಕ್ಟಾಗಿಲ್ಲ ಅಂದರೆ ಕೆಳಗೆ ಮೇಲೆ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ನೀವು ಅದೇ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ಹೋದರೆ ನಮಗೆ ಕಂಕ್ಳ ಹತ್ರ ಟೈಟ್ ಆಗೋದು, ಲೂಸ್ ಆಗೋದು, ರಿಂಕಲ್ಸ್ ಬರೋದು ಇದೆಲ್ಲ ಆಗುತ್ತೆ, ಓಕೆನಾ. ಇವಾಗ ನೀಟಾಗಿ ಶೇಪ್ ತೊಗೊಬಿಡ್ತಾ ಇದ್ದೀನಿ. ಈ ರೀತಿ ಶೇಪ್ ತಗೊಂಡು ಮತ್ತೆ ಇನ್ನೊಂದು ಪೀಸ್ನ ಸ್ಟಿಚ್ ಮಾಡಿ ಅದನ್ನು ಆವಾಗ 2 ಒಂದೇ ಲೆವೆಲ್ಗೆ ಕಟ್ ಮಾಡ್ಕೋತೀನಿ, ಓಕೆನಾ. ಇಷ್ಟೇ ಇದು. ಈ ರೀತಿ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ನನಗೆ ಇದೇ ಮೆಥಡಲ್ಲೇ ನೀವು ಮೇನ್ ಪೀಸ್ನು ಅಟ್ಯಾಚ್ ಮಾಡ್ಕೋಬೇಕು, ಯಾಕೆಂದರೆ ನಾನು 2 ಒಂದೇ ಅಳ್ತೇನೆ. ಆದರೆ ಅದರಲ್ಲಿ ಬಟ್ಟೆ ಲೆಂತ್ ಇದೆ ನೋಡಿ, ಈ ಪೀಸಲ್ಲಿ ಅಡ್ಡ ಇರೋದ್ರಿಂದ ಜಾಯಿಂಟಿಂಗ್ ಏನು ಬರೋಲ್ಲ. ಇದು ಮಾಮೂಲಿ ಪೀಸ್ ಆದರೆ ಜಾಯಿಂಟಿಂಗ್ ಬರೋದು, ಇದು ಅಡ್ಡ ಇರೋದ್ರಿಂದ ನಮಗೆ ಜಾಯಿಂಟಿಂಗ್ ಬರೋಲ್ಲ, ಓಕೆನಾ. ಇಲ್ಲಾಂದರೆ ಜಾಯಿಂಟಿಂಗ್ ಬಂದೇ ಬರುತ್ತೆ, ಒಂದು ಚೂರಾದರೂ ಕಂಕ್ಳ ಹತ್ರ ಜಾಯಿಂಟಿಂಗ್ ಬರುತ್ತೆ. ಕೆಲವ್ರಿಗೆ ಅಯ್ಯೋ ಜಾಯಿಂಟಿಂಗ್ ಮಾಡೋದು ಯಾಕೆ ಅಂತ ಒಂದೊಂದು ಡ್ರೆಸ್ಗಳನ್ನ ನಮ್ಮ ಹತ್ರ ಆಲ್ಟ್ರೇಷನ್ಗೆ ತರ್ತಾರೆ, ಆ ಕಂಕ್ಳ ಹತ್ರ ಬಟ್ಟೆನೇ ಕೊಟ್ಟಿರೋಲ್ಲ, ಹಾಗೆ ಸ್ಟಿಚ್ ಮಾಡಿಬಿಡ್ತಾರೆ, ಓಕೆನಾ. ಯಾಕೆಂದರೆ ಅದನ್ನು ಜಾಯಿಂಟ್ ಮಾಡಿ ಯಾರು ಹೊಲಿಯೋರು ಅಂದ್ಬಿಟ್ಟು ಹಂಗೆ ಮಾಡಿಬಿಟ್ಟಿರ್ತಾರೆ. ಅದು ಒಂದೇ ಒಂದು ಹೊಲಿಗೆ ಹಾಕಿರ್ತಾರೆ. ಇವಾಗ ಅವ್ರು ಟೈಟ್ ಆಯಿತು ಅಂತ ಬಿಚ್ಕೊಂಡ್ರೆ ಬಟ್ಟೆನೇ ಇರೋಲ್ಲ,
ಯಾಕೆಂದ್ರೆ ಅಲ್ಲಿ ಸ್ಟಿಚ್ ಹಾಕ್ಬಿಟ್ಟು ಹಂಗೆ ಬಿಟ್ಬಿಟ್ಟಿರ್ತಾರೆ, ಬಟ್ಟೆನೇ ಅಟ್ಯಾಚ್ ಮಾಡಿರಲ್ಲ, ಹಂಗಾಗ್ಬಿಡುತ್ತೆ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಪಾಪ ಟೈಟು ಲೂಸ್ ಆದಾಗ ಬಿಚ್ಕೊಂಡಾಗ ಹಿಂಸೆ ಆಗುತ್ತೆ. ಓಕೆನಾ. ಆಮೇಲೆ ಈಗಿದ್ದಂಗೆ ಒಬ್ಬರು ಒಂದಿನ ಇದ್ದಂಗೆ ಒಂದಿನ ಇರಲ್ಲ, ದಪ್ಪ ಆಗ್ತಿರ್ತಾರೆ, ಸಣ್ಣ ಆಗ್ತಿರ್ತಾರೆ. ಅದಕ್ಕೋಸ್ಕರ ನೋಡಿಕೊಂಡು ಸ್ಟಿಚ್ ಮಾಡಿ. ಓಕೆನಾ. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಜೈಂಟ್ ಮಾಡಿ ನೀಟಾಗಿ ಸ್ಟಿಚ್ ಮಾಡಿ ಅವಾಗ ಏನಾಗುತ್ತೆ, ಓಪನ್ನು ಆಗೋಲ್ಲ, ನೀಟಾಗಿರುತ್ತೆ, ಫಿನಿಶಿಂಗ್ ಇರುತ್ತೆ. ಬೇಕು ಅಂದರೆ ಅವ್ರು ದಪ್ಪ ಆದರೂ ಬಿಚ್ಕೋಬೋದು, ಸಣ್ಣ ಆದರೂ ಟೈಟ್ ಮಾಡಿಸ್ಕೋಬೋದು. ಓಕೆನಾ. ಅದನ್ನು ನೆನ್ಪಿಟ್ಕೊಂಡು ಯಾವಾಗ್ಲೂ ಈ ರೀತಿ ರೆಡಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸ್ಟಿಚ್ ಮಾಡೋದ್ನೆಲ್ಲ ಆ ರೀತಿ ಸ್ಟಿಚ್ ಮಾಡ್ಕೊಂಬಿಟ್ಟು ಈಗ ಅದನ್ನ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಓಕೆನಾ. ಇವಾಗ ಈ ರೀತಿ ಸ್ಟ್ರೇಟಾಗಿ ಒಂದು ಹೊಲಿಗೆ ಹಾಕೊಂಬಿಡಿ. ಇವಾಗ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಲೈನಿಂಗ್ ಮೇಲೆ. ಓಕೆನಾ. ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡ್ರೆ ಸ್ಟಿಫ್ ಆಗಿರುತ್ತೆ. ಓಕೆನಾ. ಈ ರೀತಿ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಮತ್ತೆ ಅದನ್ನು ತಿರುಗಿಸ್ಕೊಂಡು ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಓಕೆನಾ. ಈ ರೀತಿ ಮಾಡೋದ್ರಿಂದ ಒಂಥರ ಸ್ಟಿಫ್ ಆಗಿರುತ್ತೆ, ನೀಟಾಗಿರುತ್ತೆ. ಅವ್ರು ಪಾಯಿಂಟ್ ಹೊಲಿಗೆ ಹಾಕಲ್ಲ, ಡೈರೆಕ್ಟಾಗಿ ಸ್ಟಿಚ್ ಮಾಡ್ತಾರೆ. ಬಿಗಿನರ್ಸ್ ಆದರೆ ನೀವು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡ್ರೆ ಒಂಥರ ಸ್ಟಿಫ್ನೆಸ್ ಇರುತ್ತೆ. ಓಕೆನಾ. ಆವಾಗ ನೀವು ಮೇಲೆ ಕೆಳಗೆ ಆಗುತ್ತೆ ಬಟ್ಟೆ, ನೀವು ಪಾಯಿಂಟ್ ಹೊಲಿಗೆ ಹಾಕಿಲ್ಲ ಅಂದರೆ ಲೈನಿಂಗ್ ಮೇಲೆ, ಆವಾಗ ಮೇಲೆ ಕೆಳಗಾದರೆ ಅಸಹ್ಯವಾಗಿ ಕಾಣಿಸುತ್ತೆ, ಫಿನಿಶಿಂಗ್ ಇರಲ್ಲ. ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಸ್ಟಿಚಿಂಗ್ ಆದಮೇಲೆ ಸುತ್ತ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಓಕೆನಾ. ಇವಾಗ ಸುತ್ತ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ಕಟ್ ಮಾಡಿಬಿಡ್ಬೇಕು. ನಾವು ಆಲ್ರೆಡಿ ಲೈನಿಂಗ್ಗೆ ನೀಟಾಗಿ ಜಾಯಿಂಟ್ ಮಾಡಿರೋದ್ರಿಂದ ಆ ಮೆಜರ್ಮೆಂಟ್ ಕರೆಕ್ಟಾಗಿ ನಾವು ಸ್ಟಿಚ್ ಮಾಡಿಕೊಂಡ್ರೆ ಸಾಕು. ಆಮೇಲೆ ಎಕ್ಸ್ಟ್ರಾ ಬರೋ ಬಟ್ಟೆನ ತೆಗೆದುಬಿಟ್ರೆ ಸರಿ ಹೋಗುತ್ತೆ. ಓಕೆನಾ. ಈ ರೀತಿ ಕಂಕ್ಳ ಜಾಯಿಂಟಿಂಗ್ ಬಂತು ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಆರಾಮಾಗಿ ಈ ರೀತಿ ಜಾಯಿಂಟ್ ಮಾಡ್ಕೋಬೋದು. ಓಕೆನಾ. ಸ್ವಲ್ಪ ಕೆಲಸ ಹಿಡಿಯುತ್ತೆ, ತೊಂದರೆ ಏನಿಲ್ಲ. ಆದರೆ ಅಯ್ಯೋ ಯಾರು ಜಾಯಿಂಟಿಂಗ್ ಮಾಡೋರು ಅನ್ನೋದು ಒಂಥರ ಬೇಜಾರಾಗುತ್ತೆ. ಹಂಗಾಗಿ ನಾನು ಅಂಥದ್ರಲ್ಲಿ 1/10 1/4 ತೊಗೊಬಂದ್ಬಿಡ್ತೀನಿ, ಜಾಯಿಂಟಿಂಗ್ ಬೇಡ ಅಂತ. ಆಮೇಲೆ ಜಾಯಿಂಟಿಂಗಲ್ಲಿ ಡಬಲ್ ಸ್ಟಿಚ್ ಹಾಕಿ, ಯಾಕೆಂದರೆ ಸಣ್ಣ ಹೊಲಿಗೆ ಹಾಕಿ ಆಮೇಲೆ ಏನಾಗುತ್ತೆ ಗೊತ್ತಾ, ಅದು ಬಿಚ್ಕೊಂಡ್ರೆ ಮತ್ತೆ ನಾವು ಅದೇನು ಸ್ಟಿಚಿಂಗ್ ಮಾಡಬೇಕು ಅಂದರೆ ಬಿಚ್ಚಿಬಿಟ್ಟೆ ಮಾಡಬೇಕಾಗುತ್ತೆ. ಓಕೆನಾ. ಆಮೇಲೆ ಮತ್ತೆ ನಾವು ಹಂಗೆ ಅದನ್ನು ಆಲ್ಟ್ರೇಷನ್ ಮಾಡೋಕ್ಕಾಗೋದೇ ಇಲ್ಲ, ಫುಲ್ಲು ತೆಗಿಬೇಕಾಗುತ್ತೆ. ಸೈಡ್ ಹೊಲಿಗೆ ಹಾಕಿರ್ತೀವಲ್ಲ, ಫುಲ್ಲು ತೆಗೆದುಬಿಟ್ಟೆ ನಾವು ಸ್ಲೀವ್ಸ್ನ ಸಪ್ರೇಟ್ ಮಾಡಿ ಅಗಲ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ. ಓಕೆನಾ. ಅದಕ್ಕೋಸ್ಕರ ನೀವು ಈ ರೀತಿ ನೀಟಾಗಿ ಫಸ್ಟ್ ಡಬಲ್ ಸ್ಟಿಚ್ ಹಾಕಿ ನೀಟ್ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಾಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಈ ರೀತಿ ಆರಾಮಾಗಿ ಸ್ಟಿಚ್ ಮಾಡಿಕೊಂಡು ನೋಡಿ ಈ ರೀತಿ ಬರುತ್ತೆ. ಬ್ಲೌಸ್ ಪೀಸ್ ದೊಡ್ಡದಿದ್ದರೆ ಜಾಯಿಂಟ್ ಬರೋಲ್ಲ, ಇಲ್ಲ ಅಂದರೆ ಜಾಯಿಂಟಿಂಗ್ ಬರುತ್ತೆ. ನಾನು ಹೇಳಿದ್ನಲ್ಲ. ಆಮೇಲೆ ಸ್ಲೀವ್ಸ್ ಲೈನಿಂಗ್ ಹೇಗೆ ಜಾಯಿಂಟ್ ಮಾಡೋದು, ಮೇನ್ ಪೀಸ್ನ ಸೇಮ್ ಪ್ರೊಸೆಸ್ಸಲ್ಲೇ ಅಟ್ಯಾಚ್ ಮಾಡ್ಕೋಬೇಕು. ಓಕೆನಾ. ಈ ರೀತಿ ನೋಡಿಕೊಂಡು ಒಂದೇ ಸಮನಾಗಿದೆಯಾ, ಎಲ್ಲಾದರೂ ಏರುಪೇರು ಇದೆಯಾ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡ್ರೆ ಆಯಿತು. ಈ ಥರ ಬರುತ್ತೆ ನೋಡಿ. ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಸ್ಲೀವ್ಸ್ನ ಕಡಿಮೆ ಇದ್ದಾಗ ಬಟ್ಟೆ ಜಾಯಿಂಟಿಂಗ್ ಹೆಂಗಪ್ಪ ಮಾಡೋದು ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಈ ರೀತಿ ಆರಾಮಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ನೋಡಿ 2 ಕಡೆದು ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ. ಓಕೆನಾ. ಸ್ಲೀವ್ ಜಾಯಿಂಟಿಂಗು ಅಷ್ಟೇ, ಏನು ಜಾಯಿಂಟಿಂಗ್ ಇದೆ ಅಂತಲೇ ಕಾಣಿಸ್ತಾ ಇಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಓಕೆನಾ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.